ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿಶು ಮೀಡಿಯಾ ಕನ್ನಡ. ಇವತ್ತು ಶನಿವಾರ. ಇವತ್ತಿನ ಒಂದು ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ರುಟೀನ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇವಾಗಂತೂ ಸಿಕ್ಕಾಬಟ್ಟೆ ಸೆಕೆ. 2 ನಿಮಿಷ ಫ್ಯಾನ್ ಮಾಡಿದ್ರು ಇರೋದಕ್ಕಾಗಲ್ಲ, ಅಷ್ಟಂದ್ರೆ ಅಷ್ಟು ಸೆಕೆ ಅಂತ ಅನಿಸುತ್ತೆ. ನಿಜವಾಗ್ಲೂ ನನ್ನ ಮಗಳಂತೂ ಫುಲ್ ಬೆವ್ತೋಗಿರ್ತಾಳೆ. ಬೆಳಗ್ಗೆ ನೈಟ್ ಎಲ್ಲ ಟೈಮಲ್ಲೂ ಕೂಡ ಫ್ಯಾನ್ ಆನ್ ಆಗೇ ಇರುತ್ತೆ. ನಿಜವಾಗ್ಲೂ ಈ ಥರ ಸೆಕೆನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಅಷ್ಟು ಸೆಕೆ ನಿಜವಾಗ್ಲೂ. ಈ ವರ್ಷನೇ ಸಿಕ್ಕಾಪಟ್ಟೆ ಸೆಕೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ 1 ನಿಮಿಷನೂ ಫ್ಯಾನ್ ಇಲ್ದಲೇ ಇರೋದಕ್ಕೆ ಆಗ್ತಾನೆ ಇಲ್ಲ. ಇದು ಮೇಲೆ ಹೋಗ್ಬಿಟ್ರೆ ಒಂದು 11 ಗಂಟೆ 12 ಗಂಟೆಗೆ ಹೋದರೆ ಬರೀ ಕಾಲಲ್ಲಿ ನಡೆಯೋಕ್ಕೆ ಆಗಲ್ಲ, ಅಷ್ಟು ಬಿಸಿಲಿದೆ ನಿಜವಾಗ್ಲೂ. ಮಳೆ ಬೀಳೋ ತನಕ ಹಿಂಗೆ ಅಂತ ಅನಿಸುತ್ತೆ. ಸೊ ಮಳೆ ಬಿದ್ದಾದಮೇಲೆ ಸ್ವಲ್ಪ ಸೆಕೆ ಎಲ್ಲದು ಕೂಡ ಕಡಿಮೆ ಆಗುತ್ತೆ. ಇನ್ನು ಅಡುಗೆ ಅಂತೂ ಮಾಡೋದಕ್ಕೆ ಆಗಲ್ಲ. ಅಡುಗೆ ಮನೇಲಿ ನಿಂತ್ಕೊಂಡು ಆ ಬಿಸಿಗೆ ಸಿಕ್ಕಾಬಟ್ಟೆ ಸೆಕೆ ಅಂತ ಅನಿಸ್ತಾ ಇರುತ್ತೆ ಅಡುಗೆ ಮಾಡುವಾಗ. ಇನ್ನು ಬೆಳಗ್ಗೆ ಹೆಂಗಾದ್ರೂ ಮಾಡ್ಕೊಬೋದು, ಆದರೆ ನೈಟ್ ಹೊತ್ತಂತೂ ಅಡುಗೆ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಕಷ್ಟ ಅಂತ ಅನಿಸುತ್ತೆ. ಈ ಥರ ಬೇಸಿಗೆ ಟೈಮಲ್ಲಿ ನನಗೆ ನಮ್ಮ ಮನೇಲೆ ನೆನಪಾಗೋದು. ಆವಾಗ ಅಲ್ಲೂ ಅಷ್ಟೇ ಸಿಕ್ಕಾಬಟ್ಟೆ ಸೆಕೆ ಆಗೋದು. ನಾವು ಸೊಳ್ಳೆ ಪರದೆ ಎಲ್ಲದನ್ನು ಕಿಟಕಿಗೆ ಹಾಕ್ಕೊಂಡು ಕಿಟಕಿ ಎಲ್ಲ ತೆಕ್ಕೊಂಬಿಟ್ಟು ಮಲ್ಕೊಂತಿದ್ವಿ. ಏಕೆಂದರೆ ಕೆಳಗಡೆ ಮನೆ ಕಳ್ಳರೆಲ್ಲ ಕಾಟ ಜಾಸ್ತಿ ಅಂತ ಬೇಸಿಗೆ ಟೈಮಲ್ಲಿ. ಸೊ ಹಂಗಾಗಿ ಅವಾಗ ಹೆದ್ರುಕೊಂಡು ಅದು ಕಿಟಕಿ ಪಕ್ಕ ಮಲ್ಕೊತಿರ್ಲಿಲ್ಲ, ಕಿಟಕಿಯಿಂದ ಸ್ವಲ್ಪ ದೂರನೇ ಮಲ್ಕೊತಾ ಇದ್ದಿದ್ದು. ಬಟ್ ಕಿಟಕಿಗೆಲ್ಲದಕ್ಕೂ ಕೂಡ ಸ್ಕ್ರೀನ್ ಬಟ್ಟೆ ಹಾಕ್ಕೊಂಡು ಮಲ್ಕೊತಾ ಇದ್ವಿ. ಅವಾಗ ಇನ್ನೂ ಮೆಸ್ ಏನೋ ಹಾಕ್ಸಿರ್ಲಿಲ್ಲ. ಆಮೇಲೆ ಸೆಕೆ ತಡ್ಕೊಳಕ್ಕಾಗಲ್ಲ ಅಂತಲೇ ಮೆಸ್ ಹಾಕಿಸ್ಬಿಟ್ವಿ. ಆದರೆ ಇಲ್ಲಿ ಒಂದು ಕಿಟಕಿಗೆ ಮೆಸ್ ಇದೆ. ಬಟ್ ಆ ಕಿಟಕಿ ತೆಗ್ದಿದ್ರು ಫ್ಯಾನ್ ಬೆಳಗ್ಗೆ ಹಾಕಿದ್ದು ಇನ್ನು ಅದು ಯಾವಾಗ ಆಫ್ ಆಗಿರುತ್ತೆ, ಇನ್ನು ರಾತ್ರಿ ಇಡೀ ಖಂಡಿತ ಆಫ್ ಮಾಡೋದಿಲ್ಲ. ಇನ್ನು ಬೆಳಗ್ಗೆ ಎದ್ದಾಗ ಒಂದು ಸ್ವಲ್ಪ ಹೊತ್ತು ಆಫ್ ಮಾಡಿರ್ತೀನಿ, ಕೆಲಸ ಅದು ಇದು ಮಾಡ್ಕೊತಿರ್ತೀನಲ್ಲ ಅಂತ ಹೇಳ್ಬಿಟ್ಟು ಆಫ್ ಮಾಡಿರ್ತೀನಿ ಅಷ್ಟೇ. ಇನ್ನು ಮತ್ತೆ ರೂಮಿಗೆ ಬಂದಾಗ ಮತ್ತೆ ಯಥಾಸ್ಥಿತಿಯಾಗಿ ಫ್ಯಾನ್ ಓಡ್ತಾನೇ ಇರುತ್ತೆ. ಸೊ ಫ್ಯಾನ್ ಗಾಳಿಲೂ ಅಷ್ಟೇ ಹೆಚ್ಚಾಗಿ ತಣ್ಣಗಾಗಲ್ಲ. ಆ ಫ್ಯಾನ್ ತಿರುಗ್ತಾ ಮತ್ತೆ ಅದು ಕೂಡ ಬಿಸಿಯಾಗೆ ಬರುತ್ತೆ ನಮಗೆ. ಹಂಗಾಗಿ ಇವಾಗಂತೂ ಅಯ್ಯೋ ಮಳೆ ಎಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗುತ್ತಪ್ಪ ಅಂತ ಅನ್ನಿಸ್ತಾ ಇದೆ ನಿಜವಾಗ್ಲೂ. ಸೊ ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಬೆಳಗಿನ ತಿಂಡಿಗೆ ಚಿತ್ರಾನ್ನ ರೆಡಿ ಮಾಡಿದ್ದೆ. ಸೊ ನಾನು ಬೆಳಗ್ಗೆನೇ ಬಟ್ಟೆ ತುಂಬಾ ಇತ್ತು. ಸೊ ಹಂಗಾಗಿ ಎಲ್ಲದನ್ನು ಕೂಡ ವಾಶಿಗೆ ಹಾಕಿದ್ದೀನಿ. ಹಾಗೆಯೇ ಇವತ್ತು ದೊಡ್ಡ ಬೆಡ್ಶೀಟ್ಗಳೆಲ್ಲದನ್ನು ಕೂಡ ತೊಳ್ಕೊತಾ ಇದ್ದೀವಿ. ಇನ್ನೇನು ಮಳೆಗಾಲ ಶುರು ಆಗುತ್ತೆ. ಸೊ ಹಂಗಾಗಿ ಈಗಲೇ ನಾವು ಬೆಡ್ಶೀಟ್ ಎಲ್ಲದನ್ನು ಕೂಡ ತೊಳ್ಕೊಂಡು ಇಟ್ಕೊಬಿಟ್ರೆ, ಈಗ ಹಾಸನಲ್ಲಿ ಬೇಸಿಗೆ ಅಂದಮೇಲೆ ಎಷ್ಟು ಸೆಕೆ ಆಗುತ್ತೋ ಮಳೆಗಾಲ ಬಂದಾಗ ಅಷ್ಟೇ ಚಳಿ ಆಗುತ್ತೆ ಹಾಸನಲ್ಲಿ. ಸೊ ಹಂಗಾಗಿ ಈಗೇನು ನಾವು ಬೆಡ್ಶೀಟ್ ಯಾವುದು ಕೂಡ ನಾವು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಹಂಗಾಗಿ ಈಗಲೇ ನಾವೆಲ್ಲದನ್ನು ಕೂಡ ವಾಶ್ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ನಮಗೆ ಚಳಿಗಾಲ ಮಳೆಗಾಲಕ್ಕೆ ಬೇಕಾಗುತ್ತೆ. ಮತ್ತು ನಾವು ಏನಿಲ್ಲ ಅಂದರೂ 6 ತಿಂಗ್ಳಿಗೆ ಒಂದು ಸತಿ ನಾವು ಬೆಡ್ಶೀಟ್ ಎಲ್ಲದನ್ನು ಕೂಡ ನಾವು ತೊಳ್ಕೊತಾ ಇರಬೇಕು. ಇನ್ನು ದೊಡ್ಡ ಬೆಡ್ಶೀಟ್ ಎಲ್ಲದನ್ನು ಕೂಡ ಮಿಷನ್ಗೆ ಹಾಕೋಕ್ಕಾಗೋದಿಲ್ಲ. ನಾನು ವೆಯ್ಟ್ಲೆಸ್ ಇರೋಂಥದ್ದು ಅಷ್ಟೇ ಹಾಕ್ಕೊಳ್ಳೋದು. ಇನ್ನು ದೊಡ್ಡದೆಲ್ಲನೂ ಹಾಗೆ ನೆನೆ ಹಾಕ್ಬಿಟ್ಟು ತೊಳಿತೀವಿ. ಸೊ ಅದನ್ನಂತೂ ನನಗೆ ಎತ್ತಕ್ಕೆ ಆಗಲ್ಲ, ಯಾಕೆಂದರೆ ಹಾಗೆ ಬೆಡ್ಶೀಟ್ ತುಂಬ ವೆಯ್ಟ್ ಇರುತ್ತೆ. ನೀರೊಳಗೆ ಹಾಕಿದ್ರಂತೂ ಅದು ತುಂಬ ಹೆವಿನೇ ವೆಯ್ಟ್ ಬಂದುಬಿಡುತ್ತೆ, ಉಜ್ಜಕ್ಕಂತೂ ಆಗಲ್ಲ. ನಮ್ಮ ಯಜಮಾನ ಒಂದು ಟೆಕ್ನಿಕಲಿ ಅವರು ಬೆಡ್ಶೀಟ್ ಎಲ್ಲದನ್ನು ಕೂಡ ವಾಶ್ ಮಾಡ್ತಾರೆ. ಸೊ ಹಂಗಾಗಿ ನಾನು ಇನ್ನು ಬೆಡ್ ಕವರ್ದು ಮತ್ತು ಕೆಲವೊಂದೊಂದು ಬೆಡ್ಶೀಟ್ಗಳು ತುಂಬ ತೆಳುವಾಗಿರೋವೆಲ್ಲದನ್ನು ಕೂಡ ಮಿಷನ್ಗೆ ಹಾಕ್ಬಿಟ್ಟು, ಹಾಗೆ ನನ್ನ ಬಟ್ಟೆ, ನನ್ನ ಮಗಳು ಬಟ್ಟೆ ಎಲ್ಲದನ್ನು ಕೂಡ ವಾಶಿಗೆ ಹಾಕಿದ್ದೆ. ಸೊ ಇವಾಗ ಹಾಸನಲ್ಲಿ ಕೂಡ ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ನೀರಿಗೆ ಪ್ರಾಬ್ಲಮ್ ಎಲ್ಲ ಕಡೆನೂ ಅಂತಲೂ ಹೇಳ್ಬೋದು. ಹಾಸನಲ್ಲೂ ಅಷ್ಟೇ ಸ್ವಲ್ಪ ಕಡಿಮೆ ಬಿಟ್ಟರೂ ನೀರನ್ನ ಕಡಿಮೆ ಬಿಡ್ತಾ ಇದ್ದಾರೆ. ಸೊ ಹಂಗಾಗಿ ಈಗ ಮನೇಲಿ ಎಲ್ಲರೂ ಕೂಡ ಬಟ್ಟೆ ಪ್ರತಿದಿನ ತೊಳ್ಕೊತಾ ಇರಬೇಕು, ಸ್ನಾನ ಎಲ್ಲದಕ್ಕೂ ಖರ್ಚು ಇದಕ್ಕೆ ಬೇಕಲ್ವ, ಮನೆ ಖರ್ಚಿಗೆ ಆಗೋಗ್ಬಿಡುತ್ತೆ ನೀರೆಲ್ಲನೂ. ಹಂಗಾಗಿ ನೀರು ಸಾಕಾಗ್ತಾ ಇರೋದ್ರಿಂದ ಕಾರಣದಿಂದ ತುಂಬ ಜಾಸ್ತಿನೇ ಬಟ್ಟೆ ಬಿದ್ದಿತ್ತು. ಇನ್ನು ನನ್ನ ಮಗಳಂತೂ ದಿನಕ್ಕೆ 2-3 ಜೊತೆ ಬಿಚ್ಚಿ ಹಾಕ್ತಿರ್ತಾಳೆ. ಹೊರಗಡೆ ಹೋದಾಗೆಲ್ಲ ಹಂಗೆ ಇಡೋಕ್ಕಾಗಲ್ಲ, ತೊಳಿಲೇಬೇಕು. ಸೊ ಹಂಗಾಗಿ ಅವಳದು ಸ್ವಲ್ಪ ಜಾಸ್ತಿನೇ ಬಟ್ಟೆ ಬೀಳುತ್ತೆ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಅವಳ ಬಟ್ಟೆ ಎಲ್ಲದನ್ನು ಕೂಡ ಆದಷ್ಟು ನಾನು ನೆರಳಲ್ಲೇ ಒಣಗಿಸ್ತೀನಿ. ಬಿಸಿಲಿಗೆ ಏನು ಅವಳದ್ದೇನು ಒಣಗಾಕಕ್ಕೆ ಹೋಗಲ್ಲ, ಇಲ್ಲಾಂದರೆ ಕಲರ್ ಡಿಮ್ ಆಗಿಬಿಡುತ್ತೆ. ಪ್ರತಿದಿನ ತೊಳೆದೇ ಅರ್ಧ ಕಲರ್ ಹೋಗ್ಬಿಟ್ಟಿರುತ್ತೆ. ಇನ್ನು ಬಿಸಿಲಿಗೆ ಹಾಕಿದ್ರಂತೂ ಕಲರ್ ಚೆನ್ನಾಗೇ ಕಾಣಲ್ಲ. ಹಂಗಾಗಿ ಅವಳ ಬಟ್ಟೆ ಎಲ್ಲನೂ ಆದಷ್ಟು ನೆರಳಲ್ಲೇ ಒಣಗಿಸ್ತೀನಿ. ನಂದು ಹೊಸ ಬಟ್ಟೆ ಆ ಥರ ಏನಾದರೂ ಇದ್ದರೆ ಆ ನೆರಳನ್ನೇ ಒಣಗಿಸ್ತೀನಿ. ಬಿಸಿಲಲ್ಲೂ ಅಷ್ಟೇ ನಾನು ಬಟ್ಟೆ ಒಣಗಾಕಿದ್ರು ಜಾಸ್ತಿ ಹೊತ್ತು ಬಿಸಿಲಲ್ಲಿ ಬಿಡೋದಕ್ಕೆ ಹೋಗೋದಿಲ್ಲ. ಬೇಗನೆ ಒಂದು ಅರ್ಧ ಗಂಟೆ 1 ಗಂಟೆ ಅಷ್ಟರೊಳಗೆ ಹೋಗ್ಬಿಟ್ಟು ತೊಗೊಬಂದ್ಬಿಡ್ತೀನಿ. ಅಷ್ಟೊಂದು ಚೆನ್ನಾಗಿ ಒಣಗಿಕೊಂಡಿರುತ್ತೆ. ಇನ್ನು ನಿನ್ನೆ ಜಾತ್ರೆಗೆ ಹೋಗಿದ್ರು. ಸೊ ಜಾತ್ರೆಯಿಂದ ನನ್ನ ಮಗಳು ಬಳೆ ತೆಗೆಸ್ಕೊಬಂದಿದ್ದಾಳೆ. ತುಂಬಾ ಚೆನ್ನಾಗಿತ್ತು. ಮುಂದೆ ಗೋಲ್ಡ್ ಕಲರ್ ಕಾಣಿಸ್ತಿದೆಯಲ್ಲ, ಅದು ಗೆಜ್ಜೆ ಬಳೆ. ನಾವು ಸ್ಕೂಲಲ್ಲಿದ್ದಾಗ
ಕಾಲೇಜ್ಗೆ ಹೋಗುವಾಗ ಈ ರೀತಿಯಾಗಿ ಗೆಜ್ಜೆ ಬಳೆನ ತುಂಬ ಯೂಸ್ ಮಾಡ್ತಿದ್ವಿ. ಅವಾಗ ಒಂಥರ ಟ್ರೆಂಡಿಂಗ್ ಇತ್ತು. ಈಗ ಅದು ಕಡಿಮೆ ಆಗಿದೆ, ಬಟ್ ಇದೆ, ಅಷ್ಟೊಂದೇನಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ತೆಗೆಸ್ಕೊಬಂದಿದ್ದು ಬ್ಲೂ ಕಲರು ಮತ್ತು ಮೆರೂನ್ ಕಲರ್ ಬಳೆನೂ ತುಂಬಾ ಚೆನ್ನಾಗಿತ್ತು. ಬ್ಲೂ ಕಲರ್ ಏನಂತ ಅಂದರೆ ಸ್ವಲ್ಪ ಕಲ್ಲರು ನನ್ನ ಮಗಳ ಕೈಗೆಲ್ಲ ತುಂಬಾ ಕಲರ್ ಅಂಟ್ಕೋತಾ ಇತ್ತು. ನಾನೇನಾದರೂ ಅಲರ್ಜಿ ಥರ ಗುಳ್ಳೆ ಆ ಥರ ಏನಾದ್ರು ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬಿಚ್ಚಿಟ್ಟಿದ್ದೀನಿ. ಬಟ್ ತುಂಬಾ ಚೆನ್ನಾಗಿತ್ತು ಎರಡು ಕಲರು ಕೂಡ. ಅವಳಿಗೆ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇತ್ತೀಚೆಗೆ ಸ್ವಲ್ಪ ಬಳೆ ಇಷ್ಟಪಡ್ತಾ ಇದ್ದಾಳೆ. ಸೊ ಇನ್ನೇನು ಸ್ಕೂಲಿಗೆ ಹೋಗುವಾಗ ಎಲ್ಲ ಇನ್ನು ಹಾಕ್ಕೊಳ್ಳೇಬೇಕಲ್ವಾ, ಹಂಗಾಗಿ ಅಭ್ಯಾಸ ಆಗಲಿ ಅಂತ ಹೇಳ್ಬಿಟ್ಟು ತಕ್ಕೊಡ್ತಾ ಇದ್ದಾರೆ ಎಲ್ಲದನ್ನೂ. ಹಾಗೆಯೇ ಊರಿಂದ ಬರುವಾಗ ಕರಿಬೇವು ಕೂಡ ತೊಗೊಂಬಂದಿದ್ರು. ಈ ಕರಿಬೇವು ಹೆಂಗೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಎಲೆಗಳು. ಇದು ಕರಿಬೇವು ಅಂತಲೇ ನಾನು ತುಂಬ ಸತಿ ಎಲೆ ಎಲ್ಲದನ್ನು ಕೂಡ ಸ್ಮ್ಯಾಶ್ ಮಾಡಿಬಿಟ್ಟು ಸ್ಮೆಲ್ ತೊಗೊತಾ ಇದ್ದೆ. ಅಷ್ಟು ದೊಡ್ಡದು ಅಂಗಡಿಯಲ್ಲೆಲ್ಲ ತಂದರೆ ಪುಟ್ಟ ಪುಟ್ಟ ಎಲೆಗಳಿರುತ್ತೆ. ಇದು ನೋಡಿದ್ರೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಎಲೆಗಳಿದೆ. ಸೊ ಈ ಕರಿಬೇವು ಅಂತ ಅಂದಾಗ ನಂಗೊಂದು ಸ್ಟೋರಿ ನೆನಪಾಗುತ್ತೆ. ನಮ್ಮ ಮಾಮ ಸಕಲೇಶಪುರದಲ್ಲಿದ್ದಾಗ ಅವರು ಒಂದು ಬಾಕ್ಸಲ್ಲಿ ಕರಿಬೇವಿನ ಎಲೆ, ಒಂದು ಬಾಕ್ಸಲ್ಲಿ ಬಂದುಬಿಟ್ಟು ಬೇವಿನ ಎಲೆ. ಬಟ್ ಅವ್ರು ಏನಕ್ಕಾದ್ರೂ ಕೊಟ್ಟು ಕಳಿಸಿದ್ರು ಅಂತ ನಂಗೆ ಗೊತ್ತಿಲ್ಲ ನಮ್ಮಮ್ಮಗೆ. ಸೊ ಕೊಟ್ಟು ಕಳಿಸಿದ್ರು ಅವ್ರ ಮಕ್ಕಳು ಬರುವಾಗ. ಸೊ ಅವ್ರು ತಗೊಂಡು ಬಂದರು. ತಗೊಂಡು ಮಾರನೇ ದಿನಕ್ಕೆ ಚಿತ್ರಾನ್ನ ಮಾಡಬೇಕಿತ್ತು. ಸೊ ಆವಾಗ ನಮ್ಮ ಮಾವನ ಮಗಳು ಚಿತ್ರಾನ್ನ ಮಾಡ್ಬೇಕಾದ್ರೆ ಎರಡೂ ಕೂಡ ಒಣಗಿಸ್ಬಿಟ್ಟೆ ಕೊಟ್ಟಿದ್ದರು. ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ ಕರಿಬೇವು ಯಾವುದು ಬೇವಿನ ಎಲೆ ಯಾವುದು ಅಂತ ಗೊತ್ತಾಗ್ದಲೇ ಅವರು ಕರಿಬೇವು ಬದಲು ಬೇವಿನ ಎಲೆನೇ ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿಬಿಟ್ಟು ನಮಗೆ ಕೊಟ್ಟಿದ್ರು. ಆವಾಗ ನಾವಿನ್ನೂ ಚಿಕ್ಕ ಚಿಕ್ಕವರು, ಒಂದು 8ನೇ ಕ್ಲಾಸು ಆ ಥರ ಇದ್ವಿ ಎಲ್ಲರೂ. ಆವಾಗ ನಾವು ಚಿತ್ರಾನ್ನ ತಿನ್ನಂಗಿಲ್ಲ ಬಿಡೋಂಗಿಲ್ಲ, ಏನಾದರೂ ಕಹಿ ಆಗೋದು ಬೇವು ತಿನ್ನಲ್ಲ ಅಂತ ನಾವು ಆಟ. ಆದ್ರೂ ಕೂರಿಸ್ಕೊಂಡು ತಿನ್ನಿ, ಏನಾಗಲ್ಲ, ಒಂದಿನ ಮಿಸ್ಟೇಕ್ ಆಗಿಬಿಟ್ಟಿದೆ, ಎಸೆಯೋಕ್ಕಾಗುತ್ತೆ ಅನ್ನನ ಅಂತ ಹೇಳ್ಬಿಟ್ಟು ತಿನ್ನಿಸಿದ್ರು. ಅದನ್ನು ಇಷ್ಟು ಕಷ್ಟಪಟ್ಕೊಂಡು ನಗಾಡ್ಕೊಂಡು ತುಂಬ ಫನ್ನಿಯಾಗಿತ್ತು ಮಾತ್ರ. ಅಷ್ಟು ಗೊತ್ತಾಗಲಿಲ್ವಾ ನಿನಗೆ ಕರಿಬೇವು ಬದಲು ಬೇವಿನ ಎಲೆ ಹಾಕ್ಬಿಟ್ಟು ಮಾಡಿದ್ಯಾ ಅಂತ ಅಂದ್ಬಿಟ್ಟು. ನಮ್ಮ ಮಾವನ ಮಗ ಅಂತೂ ಅವ್ರಿಗೆ ಸರಿಯಾಗಿ ಬರ್ತಾ ಇದ್ದ. ಸೊ ಅಂದರೂ ಅವನೊಬ್ಬ ತಿನ್ನಲಿಲ್ಲ. ನಮಗೆಲ್ಲರಿಗೂ ಕೂರಿಸ್ಬಿಟ್ಟು ತಿನ್ನಿಸಿ ಮುಗಿಸಿದ್ರು. ಅದೊಂದು ನೆನಪಾಗುತ್ತೆ ನನಗೆ, ಕರಿಬೇವು ಅಂತ ನೆನಪಾದ ತಕ್ಷಣವೇ. ಹಾಗೆ ಇನ್ನು ಮಧ್ಯಾಹ್ನಕ್ಕೆ ನಾನು ಸೊಪ್ಪು, ಮಿಕ್ಸ್ ಸೊಪ್ಪು, ಹಾಗೆಯೇ ಕ್ಯಾರೆಟು ಮತ್ತು ಆಲೂಗಡ್ಡೆ ಇತ್ತು. ಸೊ ಹಂಗಾಗಿ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಒಂದು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ನುಗ್ಗೆಕಾಯಿ ತುಂಬಾ ಹೀಟು. ಈಗ ನೆನ್ನೆ ಎಲ್ಲ ನಾನ್ ವೆಜ್ ತಿಂದಿರೋದ್ರಿಂದ ಅದು ನಾನ್ ವೆಜ್ಜು ಇವಾಗ ಸೆಕೆಗಂತೂ ಚಿಕನ್ನು ಅದೆಲ್ಲ ಆದರೆ ತುಂಬಾ ಹೀಟ್ ಆಗುತ್ತೆ. ಹಂಗಾಗಿ ಈಗ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರೆ ಮತ್ತೆ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನುಗ್ಗೆಕಾಯಿನ ಹಾಗೆ ಇಟ್ಟುಬಿಟ್ಟು ಮಿಕ್ಸ್ ಸೊಪ್ಪು ಮತ್ತು ಕ್ಯಾರೆಟು ಆಲೂಗಡ್ಡೆ ಇತ್ತು. ಹಂಗಾಗಿ ಅದರಲ್ಲಿ ಒಂದು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಯಿ, ಈರುಳ್ಳಿ, ಟೊಮೊಟೊ, ಸಾಂಬಾರು ಸೊಪ್ಪು, ಸಾಂಬಾರು ಪುಡಿ, ಖಾರದ ಪುಡಿ, ನೀರು ಇದಿಷ್ಟನ್ನು ಕೂಡ ರುಬ್ಬಿಸ್ಕೋತಾ ಇದ್ದೀನಿ. ಖಾರಕ್ಕೆ ಇನ್ನು ಒಗ್ಗರಣೆಗೆ ಮಾಮೂಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಹಾಕ್ಬಿಟ್ಟು ಒಗ್ಗರಣೆಗೂ ಕೂಡ ಹಾಕ್ಕೋತಾ ಇದ್ದೀನಿ. ಟೇಸ್ಟು ಸ್ವಲ್ಪ ಸೊಪ್ಪಿನ ಸಾಂಬಾರು ಈ ಥರ ಮಾಡಿದಾಗ ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕು, ತುಂಬ ತೆಳುವಾಗಿ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಬಿಟ್ಟು ಮಾಡಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇವತ್ತು ನಾನು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು, ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೆ ನಾನು. ಹಾಗೆ ಇನ್ನೇನು ಬಟ್ಟೆ ಎಲ್ಲ ತೊಳೆದಾದ್ಮೇಲೆ ಅದನ್ನು ಮಡಚಿ ಅವು ಇರೋ ಜಾಗಕ್ಕೆ ತಲುಪಿಸಿ ಇಡೋದು ಇದೆಯಲ್ಲ, ಅದಿನ್ನೂ ಕೂಡ ಕಷ್ಟವೇ ನನಗೆ. ಸ್ವಲ್ಪ ಬಟ್ಟೆ ಮಡಚಿ ಇಡೋದು ಅಂತಂದರೆ ಸ್ವಲ್ಪ ಕಷ್ಟವೇ ನನಗೆ. ಸೊ ಹಂಗಾಗಿ ನನ್ನ ಮಗಳದ್ದು ಫಸ್ಟು ನಾನು ಎಲ್ಲದನ್ನು ಕೂಡ ಇಟ್ಕೊತಾ ಇದ್ದೀನಿ. ನನ್ನ ಮಗಳದ್ದು 3 ಭಾಗ 4 ಭಾಗ ಮಾಡಿಟ್ಬಿಡ್ತೀನಿ. ಹೊರಗಡೆ ಹೋಗೋಕ್ಕೆ ಇಟ್ಕೊಳ್ಳೋ ಅಂಥದ್ದೇ ಒಂದು ಕಡೆ ಸಪ್ರೇಟ್ ಇಟ್ಟಿದ್ದೀನಿ. ಇನ್ನು ಮನೆ ಹತ್ರ ಹಾಕೊಳ್ಳೋ ಅಂಥದ್ದೇ ಸಪ್ರೇಟಾಗಿ ಇಟ್ಟಿರ್ತೀನಿ. ಸೊ ಅವಳು ಎಕ್ಸ್ಟ್ರಾ ಪ್ಯಾಂಟು ಚಡ್ಡಿಗಳೆಲ್ಲದನ್ನು ಕೂಡ ಒಂದು ಎಕ್ಸ್ಟ್ರಾ ಇಟ್ಟಿರ್ತೀನಿ. ಸೊ ಹಿಂಗೆ ನಾನು ತುಂಬ ಒಂದು 4-5 ರೀತಿಯಾಗಿ ಮಾಡಿ ಇಡ್ತೀನಿ. ಏಕೆಂದರೆ ನನಗೆ ಕೈಗೆ ಬೇಗನೆ ಸಿಗಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ. ಈಗ ನನ್ನ ಮಗಳು ನಾನು ಇಲ್ಲ ಅಂತಂದರೂ ಅವಳು ಚಡ್ಡಿಗಳು ಅಥವಾ ಅವಳು ಪ್ಯಾಂಟ್ಗಳು ಇಂಥ ಕಡೆ ಇದೆ ಅಂತ ಹುಡುಕೊಳ್ಳೋಂಗಾದ್ರೂ ಇರಬೇಕು ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಕೈಗೆ ಸಿಗಬೇಕು ಅನ್ನೋ ರೀತಿಯಾಗಿ ಇಟ್ಟಿರ್ತೀನಿ ನಾನು. ಹಾಗೆಯೇ ನಾನು ಕೆಲವೊಂದು ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ. ಏನಂತ ಹೇಳಿದ್ರೆ, ಈಗ ಹೆಣ್ಮಕ್ಳು ಯಾರ ಮೇಲೂ ಅಷ್ಟೇ ಡಿಪೆಂಡ್ ಆಗಿರೋಕ್ಕೆ ಹೋಗಬಾರ್ದು. ನಾವು ಅಪ್ಪ ನೋಡ್ಕೊತಾರೆ ಅಥವಾ ಹಸ್ಬೆಂಡ್ ನೋಡ್ಕೊತಾರೆ ಅಥವಾ ಮುಂದೆ ನಾವು ಹೆತ್ತು ಮಕ್ಕಳು ನಮ್ಮನ್ನು ನೋಡ್ಕೊಬೇಕು, ಆ ಥರ ನಾವು ಯಾವುದೇ ರೀತಿಯಾದ ಒಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಕೆಲವಕ್ಕೆಂದರೆ ನೋಡ್ಕೋಬೋದು, ಎಲ್ಲರೂ ನೋಡ್ಕೊತಾರೆ, ನಮ್ಮನ್ನೇನು ಬಿಟ್ಬಿಡಲ್ಲ. ಬಟ್ ಆದರೆ ಕೆಲವೊಂದೊಂದು ಪರಿಸ್ಥಿತಿಲಿ ಅವ್ರು ಏನಾದರೂ ನಮಗೆ ಒಪ್ಪಿಗೆ ಆಗೋ ರೀತಿಯಾಗಿ ನಮ್ಮನ್ನು ನೋಡ್ಕೊಳ್ಳಿಲ್ಲ ಅಂದಾಗ ಆವಾಗ ನಮಗೆ ಆಗೋ ಬೇಜಾರಿದೆಯಲ್ಲ, ಅದು ಸಿಕ್ಕಾಪಟ್ಟೆನೇ ಬೇಜಾರು ಅಂತ ಅನಿಸುತ್ತೆ. ಸೊ ಹಂಗಾಗಿ ನಾವೇ ದುಡಿಬೇಕು, ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ ನಾವೇ ದುಡಿಬೇಕು. ನಮ್ಮ ಒಂದು ಸಣ್ಣ ಪುಟ್ಟ ಖರ್ಚು ಇಲ್ಲ, ನಾವು ಯಾರು ಕೊಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ನಮಗೆ ತಗೊಳ್ಳೋ ಅಂಥ ಶಕ್ತಿ ಇರುತ್ತೆ. ನಾವೇ ದುಡಿತೀವಿ, ನಾವೇ ಇದು ಮಾಡ್ತೀವಿ, ನಾವು ಯಾರ ಹತ್ರನೂ ಅಷ್ಟು ಕೇಳೋದಕ್ಕೆ ಹೋಗಲ್ಲ. ಈ ರೀತಿಯಾಗಿ ಒಂದು ಓನ್ ಅರ್ನಿಂಗ್ಸ್ ನಮ್ಮ ಜೀವನದಲ್ಲಿ ಇರಬೇಕು ಅನ್ನೋದು ನನಗೆ ತುಂಬಾ ಆಸೆ ಇದೆ. ಸೊ ಎಲ್ಲರೂ ಕೂಡ ಆ ರೀತಿಗೆ ಇರಬೇಕು ಅನ್ನೋದು ಕೂಡ ನನ್ನ ಒಂದು ಆಸೆ. ಯಾಕೆಂದರೆ ನಾವು ಯಾರ ಮೇಲೂ ಅಷ್ಟೇ ಹೆಚ್ಚಾಗಿ ಡಿಪೆಂಡ್ ಆಗಿರೋಕ್ಕೆ ಹೋಗಬಾರ್ದು. ಅದರಲ್ಲೂ ಈಗಿನ ಇದರಲ್ಲಂತೂ ಪರಿಸ್ಥಿತಿಲಂತೂ ಈಗಿನ ಜನ್ರೇಷನ್ಗಂತೂ ನಾವು ಯಾರ ಮೇಲೂ ಕೂಡ ಡಿಪೆಂಡ್ ಆಗಿರಲೇಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಹಾಗೆಯೇ ನಾನು ನನ್ನ ಮಗಳು ಜಾತ್ರೆಗೆ ಹೋಗಿದ್ದಾಗ
ಈ ರೀತಿಯಾದಂಥ ಕ್ಲಿಪ್ಗಳನ್ನ ತೊಗೊಂಡು ಬಂದಿದ್ಲು. ಸೊ ತುಂಬಾ ಚೆನ್ನಾಗಿತ್ತು. ಅಂದರೆ ಫ್ರೂಟ್ಸ್‌ಗಳ್ದು ಈ ಥರನೂ ಕ್ಲಿಪ್ಗಳು ಬಂದಿರುತ್ತಾ ಅಂತ ನೋಡಿ ನನಗಂತೂ ತುಂಬ ಖುಷಿಯಾಯಿತು. ಸೊ ಫೋಟೋಗಿಂತ ರಿಯಲಾಗಂತೂ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿದೆ. ಅವಕ್ಕೆ ಕ್ಲಿಪ್ ಹಾಕೊಂಡಂಗೂ ಅನಿಸುತ್ತೆ, ಅವಕ್ಕೆ ಎಲ್ಲ ಹಣ್ಣುಗಳು ಕೂಡ ನೆನಪಿದ್ದಂಗೂ ಆಗುತ್ತೆ. ಸೊ ಚೆನ್ನಾಗಿತ್ತು ಒಂಥರ. ಇನ್ನೂ ಯಾವ ರೀತಿಯಾಗಿ ವೆರೈಟಿ ಇತ್ತೋ ನನಗೆ ಗೊತ್ತಿಲ್ಲ, ಬಟ್ ನಾನೇನು ಹೋಗಿರಲಿಲ್ಲ. ಸೊ ಅವಳು ಈ ಥರ ಫ್ರೂಟ್ಸ್ಗಳನ್ನ ತೊಗೊಂಡು ಬಂದಿದ್ದಾಳೆ. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಪ್ರತಿದಿನವೂ ಒಂದೊಂದು ಇನ್ನೇನು ಸ್ಕೂಲ್ಗೆ ಹೋಗ್ತಾಳಲ್ಲ, ಪ್ರತಿದಿನವೂ ಒಂದೊಂದು ಹಾಕ್ಕೊಂಡು ಹೋಗ್ಬೋದು. ಈಗಲಿಂದನೇ ಎಲ್ಲ ಒಂದೊಂದಾಗಿ ಜೋಡಿಸಿ ಇಟ್ಕೋಬೋದು. ಸೊ ಹಂಗಾಗಿ ಒಳ್ಳೆ ಚೆನ್ನಾಗಿರೋದೇ ತೆಗೆಸ್ಕೊಂಡು ಬಂದವಳೆ ಅಂತ ಅನ್ನಿಸ್ತು ನನಗೆ. ಸೊ ಚೆನ್ನಾಗಿತ್ತು ಒಂಥರ. ಇದೊಂಥರ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿರೋದೊಂಥರ ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಇಷ್ಟ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.